ಆಂಜಿಯೋಗ್ರಾಮ್ ಅಂದ್ರೆ ಏನು? ಅಕಸ್ಮಾತ್ ಬ್ಲಾಕೇಜ್ 70% ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಓಪನ್ ಮಾಡಲೇಬೇಕು. ಅಂದ್ರೆ ಬಲೂನ್ ಹಾಕಿ ಓಪನ್ ಮಾಡಿ ಸ್ಟೆಂಟ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ 70% ಇರೋದು ಎಷ್ಟು ಬೇಗ ಆದ್ರೂ ಕೆಲವು ದಿನ ಆಗ್ಬೋದು, ಕೆಲವು ತಿಂಗಳಾಗ್ಬೋದು. 70 ಇರೋದು 90 ಆಗ್ಬೋದು, 90 ಇರೋದು 100 ಆಗ್ಬಿಟ್ಟು ಅದೇ ಮುಂದೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ 70% ಕೆಳಗಿತ್ತು ಅಂದ್ರೆ ಯೂಶಲಿ ಟ್ಯಾಬ್ಲೆಟ್ಸ್ನ ಕೊಡ್ತೀವಿ, ಬ್ಲಡ್ ಥಿನ್ನರ್ ಟ್ಯಾಬ್ಲೆಟ್ಸು ಮತ್ತು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ನ ಕೊಟ್ಟು ಅದನ್ನು ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. ಮೇಯ್ನ್ ಆಗಿ ಶುಗರ್ ಇರೋಂಥ ಪೇಷಂಟ್ಸು ಅಥವಾ ಯಾವುದೇ ರಿಸ್ಕ್ ಫ್ಯಾಕ್ಟರ್, ಸ್ಮೋಕರ್ಸ್ ಇರ್ಬೋದು, ಸೊ ಅಥವಾ ಕೊಲೆಸ್ಟ್ರಾಲ್ ಹೈ ಇರೋಂಥ ಪೇಷಂಟ್ಸು ಅಕಸ್ಮಾತ್ ಟಿಪಿಕಲ್ ಸಿಂಪ್ಟಮ್ ಎದೆ ನೋವು ಬರ್ತಾ ಇದೆ, ಉಪ್ಸ ಬರ್ತಾ ಇದೆ, ನಿಮ್ದು ಏನಾದ್ರು ಇ ಸಿ ಜಿಯಲ್ಲಿ ಚೇಂಜಸ್ ಬಂತು, ಅಥವಾ ಒಂದೊಂದ್ಸಲ ಇ ಸಿ ಜಿ ನಾರ್ಮಲ್ ಇರುತ್ತೆ, ಟ್ರೋಪೋನಿನ್ ಪಾಸಿಟಿವ್ ಬರುತ್ತೆ, ಅದು ಮೈನರ್ ಅಟ್ಯಾಕ್ ಅಂತ ಹೇಳ್ತೀವಿ. ಇ ಸಿ ಜಿ ಟ್ರೋಪೋನಿನ್ ಐ ಎರಡು ನಾರ್ಮಲ್ ಇರುತ್ತೆ, ಪ್ಲಸ್ ಎಕೋನು ನಾರ್ಮಲ್ ಇರುತ್ತೆ. ಕೆಲವೊಂದ್ಸಲ ಓಡಾಡ್ಬೇಕಾದ್ರೆ ಮೆಟ್ಲತ್ತಿದ್ರೆ ತುಂಬ ಉಪ್ಸ ಬರ್ತಾ ಇದೆ, ಎದೆ ಭಾರ ಅನಿಸ್ತದೆ ಅಂತ ಹೇಳ್ತಾರೆ. ಅವಾಗ TMT ಅಂತ ಮಾಡಿಸ್ತೀವಿ. TMT ಪಾಸಿಟಿವ್ ಅಂತಾರೆ. ಇದೆಲ್ಲ ಕಾರಣ ಇದ್ದಾಗ, ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಇ ಸಿ ಜಿ ಚೇಂಜಸ್ ಇದ್ದಾಗ ನಾವು ಕೊರೋನರಿ ಆಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಹೇಳಿ.